ರೊಟ್ಟಿ ಆದಂಗೆ ಆದ್ವು. ಮಾಲಿಂಗನ ಬಳ್ಳಿನ ಕೇಳಬೇಕು ಯಾರಿಗಾರ. ಅಲ್ಲ ಇವ್ರಿಗೆ ಹೇಳಿ ನೋಡಿ ನಿನ್ನೆ ರೀ ಮಾಲಿಂಗನ ಬಳ್ಳಿ ತೊಗೊಂಬಂದಾರ ಇಲ್ಲ ರೀ? ಬನ್ನಿ ಜ್ಯೋತಿ. ಯಾಕೆ ಜ್ಯೋತಿ? ರೀ ನಿನ್ನೆ ಮಾಲಿಂಗನ ಬಳ್ಳಿ ತೊಗೊಂಬರ್ರಿ ಅಂದಿದ್ನಲ್ಲ, ನಾಳೆ ಮತ್ತು ಹೆರ್ಕನಕ ಹಬ್ಬ ಐತಿ, ಶಾವಿಗೆ ಬಸ್ಸೇರು ಅದು ಮತ್ತು ತೊಗೊಂಬಂದಿರ ಇಲ್ಲ? ಹೌದು, ನಿನ್ನೆ ಅಲ್ಲಿ ಬರ ಮುಂದೆ ಹೊಲದಾಗ, ನಮ್ಮ ಹೊಲದಾಗ ಇತ್ತು ಜಗ್ಗಟ್ಟು ಬಿಟ್ಟಿತ್ತು ಮಾಲಿಂಗನ ಬಳ್ಳಿ. ಎಲ್ಲರೂ ಹರ್ಕೊಂಡು ಹೊಂಟಿದ್ರು. ಮತ್ತು ನಾನು ಕೊಟ್ಟೆ, ನಮಗೆ ಏಟ್ ಬೇಕಾಟ್ ಇಟ್ಕೊಂಡು ಉಳಿದದ್ದು ಕೊಟ್ಟು ಕಳಿಸೀನಿ ಇವ್ರಿಗೆ. ಮತ್ತು ಗಿರ್ಜಾಕರು ಬಂದಿದ್ರಲ್ಲಿ, ಅವ್ರಿಗೂ ಒಟ್ಟು ಕೊಟ್ಟಾನಿ. ತೊಗೊಂಬಂದನ್ ತಗೋ, ನೆನಪಿಂದ ತೊಗೊಂಬಂದನ್ ಮಾಲಿಂಗನ ಬಳ್ಳಿ, ಕೌಚಿ ಕಡ್ಡಿ, ಆಮೇಲೆ ಇವು ಹೂ ಬರ್ತಾವಲ್ಲ ಇದ್ರು ಆ ಹೂವು, ಅದನ್ನ ತೊಗೊಂಬಂದನಿ. ಹೌದ್ರಿ, ಚಲೋ ಆಯ್ತು ಬಿಡು. ನಾನು ಆಯ್ತು ಇನ್ನೊಂದು 4 ರೊಟ್ಟಿ ಹಾಕವು, ಅದಕ್ಕೆ ಮತ್ತೆ ಕೇಳಿದೆ. ಮತ್ತು ಗಿರ್ಜಾಕರಿಗೆ ಕೇಳೋಣ ಅಂತ ಅನ್ಕೊಂಡು ನಿನ್ನೆ ಹೇಳಿದ್ದೆ ನಿಮ್ಗೆ, ನೆನಪತ್ತು ಮತ್ತು ತೊಗೊಂಬರ್ತೀರಲ್ಲ ಅಂತಂದು. ಇಲ್ಲಿ ತಗೋ, ನಾನು ಕೊಟ್ಟಾನವ್ರಿಗೆ. ಇದು ಕೌಚಿ ಕಡ್ಡಿ ಜಗ್ಗಟ್ಟ ಐತಿ ನೋಡು. ಮತ್ತು ಯಾರ ಕೇಳಿದ್ರೆ ಪ್ರೇಮಕರು ಇವ್ರು ಕೇಳಿದ್ರೆ ಕೊಡಬೇಕಂದ್ರೆ ಐತಿ, ಭಾಳ ನಾಕತಿ. ಅದು ಜಗ್ಗಟ್ಟು ಬಿಟ್ಟಿತ್ತು. ಮತ್ತು ಇವರು ಹಳ್ಳಿಯರು ಬಂದು ತರ್ಕೊಂಡು ಓದ್ಕಿದ್ದಾರೆ ಅಂತಂದು ಊಟನ್ನು ತೊಗೊಂಡ ಬಂದೆ. ಮತ್ತು ಇರಲಿ ಮನೆಯಾಗಿದ್ರೆ ಇವ್ರು ಕೇಳಿದ್ರೆ ಕೊಡಕ್ಕೆ ಬರ್ತೈತಿ ಅಂತಂದು. ಹೌದೇನು, ಚಲೋ ಆಯ್ತು ನಿಂದ್ರೆ. ಅತ್ತಿಯರು ಏನು ಮಾಡಾಕತ್ತಿದ್ರು? ಜ್ಯೋತಿ ಜ್ಯೋತಿ ಯಾರಕ್ಕೆ ಹೋಗತ್ತಾರನ? ಲತಾ ಬಂದಂಗೆ ಕಾಣ್ತಾಳ. ಬಾರ ಅಲ್ಲ ತಗೊಳಗ. ಆರಾಮ್ರಿ ಅಣ್ಣಾರ? ಕಂಡ ಇಲ್ಲಿ ಬಿಡ್ರಿ, ಭಾಳ ದಿವಸ ಆತ. ಇಲ್ರಿ ಅಕ್ಕಾರ, ಹೊಲಕ್ಕೆ ಅದನ್ನ ಹೋಗ್ತಿರ್ತಾವಲ್ಲ. ಆರಾಮದ, ನೀವು ಆರಾಮದಿರೇನ್ರಿ? ಅಣ್ಣಾರು ಹೋಗೇ ಬಿಟ್ರಿ ನೋಡು. ಇದು ಮಾಲಿಂಗನ ಬಳ್ಳಿ ತೊಗೊಂಬಂದಿರೇನ ಅಣ್ಣಾರು? ತೊಗೊಂಬಂದಾರ ಹೆಂಗೆ ಹೊಲ್ದಾಗ? ತೊಗೊಂಬಂದಾರ. ನಾನು ಈಗ ಅದನ್ನ ಕೇಳಾಕತ್ತಿದ್ದು ನೋಡು, ತೊಗೊಂಬಂದಿರ ಇಲ್ಲ ಅಂತಂದು. ತೊಗೊಂಬಂದಾರ ಅಂತ ಬೇಕೇನು? ಇನ್ನು ನಾಳೆ ಅಲ್ಲಿ ತಗೋ, ಇನ್ನು ಎರ್ಕನ ಹಬ್ಬ ನಾಳೆನವ. ಮತ್ತು ಕೇಳಿ ಇಟ್ಕೋಬೇಕಲ್ಲ, ಮತ್ತು ಇಲ್ಲಕ್ರ ಇವ್ರನ್ನ ಕೇಳಕ್ಕೆ ಬರ್ತೈತಿ. ನೀವಂತರೂ ವರ್ಷ ಅಣ್ಣಾರು ತೊಗೊಂಬರ್ತಾರಲ್ಲ, ಹಾಗಾಗಿ ಕೇಳೋಣ ಅಂತ ಬಂದು ನಾನು ಇವ್ರಿಗೆ ಹೇಳಾಕತ್ತಿದ್ದೆ ನನ್ನ ಗಂಡಗೆ. ಮತ್ತು ಇಲ್ಲಕ್ರ ಹೊಲ್ದಾಗ್ರ ಅವ್ರು ಇರಲಿ ಎಲ್ಲ ಹಬ್ಬದಾಗ ಆಟ ಎಲ್ಲ ಬೇಕಾಗಿರೋದು ನೋಡಿ, ಎಷ್ಟು ಅವಶ್ಯಕತೆ ಇರ್ತೈತಿ ಹಬ್ಬದಾಗ. ಇಲ್ಲಕ್ರ ಅಲ್ಲೇ ಬಿದ್ರೂ ನಾವು ಮುಟ್ಟಂಗಿಲ್ಲ. ಈಗ ನೋಡಿ ಹಬ್ಬದಾಗ ಬೇಕಾಗಬೇಕು ನೀರಿಂಗೆ ಸುತ್ತಾಕ ಮಾಲಿಂಗನ ಬಳ್ಳಿ ತೊಗೊಂಬಂದಾರಲ್ಲ ಅಂತಂದು ಮತ್ತೆ ಕೇಳೋಣ ಅಂತ ಬನ್ನಿ. ಈಕಿ ಪಾರಕ್ಕೆ ಆಮೇಲೆ ಇವರು ಗಿರ್ಜಾಕರನ್ನ ಕೇಳಿದ್ ನಾನು. ಅವರು ಇಲ್ವಾ ನಾವು ತೊಗೊಂಬಂದಿಲ್ಲ, ಸವಿತರಕರ ಮನೆಗೆ ಹೋಗ್ಬೇಕು ಅಂತ ಅನ್ನಕತ್ತಿದ್ರು. ಇಲ್ಲಿ ತೊಗೊಂಬಂದಾರ, ಕೊಡ್ತಾನೆ ಅಂತ ತಗೋ. ಚಲೋ ಆತು ಬಿಡು. ಅಡಿಗೆ ಯಾಕೆ ರೊಟ್ಟಿ ಇವತ್ತು ಮಾಡಾಕತ್ತಿ? ಎಲ್ಲೇವ ರೊಟ್ಟಿ ಆತು ನೋಡಿ, ಇನ್ನೊಂದು 4-5 ಆದ್ರೆ ಆಗೋಕತಿ. ಮತ್ತು 3 ದಿವಸ ರೊಟ್ಟಿ ಮಾಡಂಗಿಲ್ಲ. ನಾಳೆ ಎರ್ಕನ ಹಬ್ಬ, ನಾಡ್ದು ಅಮಾಸಿ, ಅದರಿಂದ ನಾಡ್ದು ಮತ್ತು ದೀಪಾವಳಿ ಅಮಾಸಿ, ಹಿರಿಯರಿಗೆ ಒಂದು ಎಡೆ ಹಾಕೋದು ಇದು ಇರ್ತೈತಿ. ಮತ್ತು ಕುಡಂಗಲ್ ತೆಗಿಯತ್ತಾಗ ಬಡ ಬಡ ಮಾಡಿಟ್ರೆ ಒಂದು ಎಟ್ಟೆ ನೋವು ಇದ್ರೆ ಪಳ್ಳಗೆ ಚಲೋ ಆಕತಿ ತಿನ್ನಾಕ. ಪಲ್ಯಗಿಲ್ಲೆ ಮಾಡಿದ್ರೆ ಮತ್ತು ಮಾಡಂಗಿಲ್ಲಲ್ಲ. ನಾಳೆ ಏನು ನಡಿತೈತೆ ಬಿಡು, ಶಾವಿಗೆ ಮಾಡಿರ್ತೀವಿ, ಅಮಾಸಿ ದಿವಸ ಬೇಕಲ್ಲ. ಹಾಗಾಗಿ ಹೊಸ ತಟ್ಟಿಡಂತಡಿ ಅಂತಂದು ಕುತ್ಕೊಂಡು ನೀವು ನಾನು ಬೆಳಕರತ್ಲೆ. ಹೌದೇನು, ಚಲೋ ಆತು ತಗೋ. ನಾನು ಮಾಡ್ಬೇಕವ, ಮಾಡೇ ಇಲ್ಲ ನೋಡು. ನಾನು ಸಂಜೆ ಮುಂದೆ ಮಾಡ್ತೇನೆ. ಎಲ್ಲ ಅಣಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಹಬ್ಬಕ್ಕೆ ಎಲ್ವಾ ತಡ ಇಲ್ದಂಗೆ ಆಗೋಕತಿ. ಹೌದು, ಅದೇನೋ ಕರೆಕ್ಟು. ಇನ್ನು ನೋಡು, ನಾಳೆ ಅದು ಕೌಚಿ ಕಡ್ಡಿ ಅದನ್ನ ತೊಗೊಂಬಂದಾರಂತ. ಇದು ಏನದು, ಇದನ್ನು ತೊಗೊಂಬರ್ಬೇಕು ಲಕ್ಷ್ಮೀ ಪೂಜೆಗೆ. ಬಾಳಿಕಂಬ ಅದನ್ನ ತೊಗೊಂಬಂದು, ಹಣ್ಣು 5 ಥರದ ಹಣ್ಣು ಲಕ್ಷ್ಮೀ ಪೂಜೆಗೆ ಬೇರೆ, ಹಿರಿಯರಿಗೆ ಬೇರೆ ಹಣ್ಣು ಅವನ್ನ ತೊಗೊಂಬರ್ಬೇಕು. ಇನ್ನು ಇವು ಚರಿಗೆಗಳು ಸರಿನೇ ಇಲ್ಲ ನೋಡಿ, ಹಿರಿಯರಿಗೆ ಇಡಾಕ 1-2 ಇದ್ರು ತೊಗೊಂಬರ್ಬೇಕು. ಕೊಡ ಸಣ್ಣ ಸ್ಟೀಲಿಂದೊಂದು, ಹಿತ್ತಾಳಿದೊಂದು 2 ಕೊಡ ತೊಗೊಂಡು ಹೂ ಅದನ್ನ ತೊಗೊಂಬರ್ಬೇಕು. ಸರಿ ತೊಗೊಳವ, ನಿಂದೇನು ವಾರೇ ಮಾಡಾಕತ್ತೀರಿ, ನಾ ಬರ್ತಾನೆ ತಗೋ. ಆಮೇಲೆ ಇವನು ಕಳಿಸು, ನಿಮ್ಮ ತಂಗಿ ಮಗನ ಯಾರ ಬಂದಾರಲ್ಲ ಹುಡುಗನ ಕಳಿಸು. ಇಲ್ಲಕ್ಕೆ ನಮ್ಮ ಅಂಜನ ಜೊತೆ ಕಳಿಸ್ತಾನೆ. ಆಮೇಲೆ ಕೊಡ್ತಾನೆ ತಗೋ. ರೊಟ್ಟಿ ಮಾಡೋದಾದ್ಮೇಲೆ. ಸರಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾಗೂ ಲಕ್ಷ್ಮೀ ಪೂಜೆಯ ಹಾರ್ದಿಕ ಶುಭಾಶಯಗಳು. ಮತ್ತು ಲಕ್ಷ್ಮೀ ದೇವಿ ನಿಮಗೆಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ದೇವರ ಹತ್ರ ಬೇಡ್ಕೊಳಕತ್ತೀನಿ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೇನೆ ರೀ. ವೀಡಿಯೋಸ್ ಮಾಡೋಕೆ ಮಕ್ಕಳು ಬಿಡಂಗಿಲ್ಲ ರೀ, ಆದ್ರೂ ಕಷ್ಟಪಟ್ಟು ಮಕ್ಕಳನ್ನ ಹೊರಗೆ ದೂಡಿ ವೀಡಿಯೋಸ್ ಮಾಡಕತ್ತಿರ್ತಾನೆ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತಿರಲ್ಲ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನು ಕಥೆಗಳು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ. ಧನ್ಯವಾದಗಳು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ.